ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ರುಚಿಯಾಗಿರುವಂತಹ ಸಜ್ಜಿಗೆ ಮಾಡಿದ್ದೀನಿ. ಇದಕ್ಕೆ ಕೇಸರಿ ಬಾತ್ ಅಂತಲೂ ಕರೀತಾರೆ. ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿದೆ. ಈ ಸಜ್ಜಿಗೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 3/4 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ಮಾಡ್ತಿರಲ್ಲ ಸಣ್ಣ ರವೆ, ಅದನ್ನಾದರೂ ಹಾಕೋಬಹುದು. ಆ ರವೆಯಲ್ಲೂ ಸಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಚಿರೋಟಿ ರವೆ ಇತ್ತು, ಹಾಗಾಗಿ ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿರೋಟಿ ರವೆನ ಚೆನ್ನಾಗಿ ಹುರಿತಾ ಇದ್ದೀನಿ. ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ, 1-2 ರಿಂದ 3 ನಿಮಿಷ ಹುರಿದ್ರೆ ಸಾಕು. ಸಜ್ಜಿಗೆ ಮಾಡುವಾಗ ರವೆನ ಇದೇ ರೀತಿ ಚೆನ್ನಾಗಿ ಹುರಿದು ಸಜ್ಜಿಗೆ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ರವೆನ ಚೆನ್ನಾಗಿ ಹುರಿದಿದ್ದಾಯಿತು. ಅದೇ ಬಾಣಲೆಯಲ್ಲಿ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸಜ್ಜಿಗೆ ಮಾಡುವಾಗ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರಿದು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಇವಾಗ ಅದೇ ತುಪ್ಪದಲ್ಲಿ ಒಂದು 4 ರಿಂದ 5 ಲವಂಗ ಹಾಕ್ತಾ ಇದ್ದೀನಿ. 2 ರಿಂದ 3 ಏಲಕ್ಕಿ ಹಾಕ್ತಾ ಇದ್ದೀನಿ. ಸಜ್ಜಿಗೆ ಮಾಡುವಾಗ ಏಲಕ್ಕಿ ಮತ್ತು ಲವಂಗ ಇವೆರಡನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ನಾವು ಸಜ್ಜಿಗೆ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಅವೆರಡನ್ನು ಚೆನ್ನಾಗಿ ಹುರಿದಿದ್ದಾಯಿತು. ನಾನು ಸಜ್ಜಿಗೆ ಮಾಡೋದಕ್ಕೆ ಅಂತ 3/4 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದರಲ್ಲಿ 2ರಷ್ಟು ನೀರು ಹಾಕ್ತಾ ಇದ್ದೀನಿ. ಸಜ್ಜಿಗೆ ತೆಳುವಾದ್ರೂ ತುಂಬ ರುಚಿಯಾಗಿರುತ್ತೆ, ಆದರೆ ಗಟ್ಟಿ ಮಾತ್ರ ಆಗಬಾರ್ದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ. ಇವಾಗ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಾನು ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿನ ತುಪ್ಪದಲ್ಲಿ ಹುರಿದಿದ್ದೀನಿ. ಇನ್ನೂ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಕೇಸರಿ ಕಲರ್ ಹಾಕ್ತಾ ಇಲ್ಲ, ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಪುಡಿನ ನೀವು ಹಾಕ್ಕೊಳ್ಳಿ. ಇವಾಗ ಅದನ್ನು ಚೆನ್ನಾಗಿ ತಿರುಗಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಸಕ್ಕರೆ ಕರಗೋವರೆಗೂ ಕುದಿಸಿದ್ರೆ ಸಾಕು. ತುಪ್ಪ, ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಘಮ್ ಅಂತ ಬರ್ತಾ ಇದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಸಕ್ಕರೆನೂ ಕರಗಿದೆ. ಸ್ವೀಟು ಕಮ್ಮಿಯಾಗಿದೆಯೋ ಅಥವಾ ಕರೆಕ್ಟಾಗಿದೆಯೋ ಅಂತ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಸ್ವೀಟು ಕರೆಕ್ಟಾಗಿದೆ. ಮೊದಲೇ ಹುರಿದಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಹುರಿದಿಟ್ಕೊಂಡಿದ್ದಂತಹ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಚಿರೋಟಿ ರವೆನ ಹಾಕಿದಾಗ ತಕ್ಷಣ ತಿರುಗಿಸ್ಬೇಕು. ತಕ್ಷಣ ತಿರುಗಿಸಿಲ್ಲ ಅಂದರೆ ಅದು ಬೇಗ ಗಂಟಾಗ್ಬಿಡುತ್ತೆ. ಏಕೆಂದರೆ ಅದು ಉಪ್ಪಿಟ್ಟು ರವೆಗಿಂತ ತುಂಬ ಸಣ್ಣದಿರುತ್ತೆ. ಹಾಗಾಗಿ ತಕ್ಷಣ ಅದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ. ಇವಾಗ ಅದರಲ್ಲಿ ಒಂದು ಗಂಟು ಇರಬಾರ್ದು, ಆ ರೀತಿ ಅದನ್ನು ಚೆನ್ನಾಗಿ ತಿರುಗಿಸಿದ್ದಾಯಿತು. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿಲ್ಲ ನೋಡಿ, ಮೀಡಿಯಮ್ ತೆಳುವಾಗಿದೆ. ಇವಾಗ 5 ನಿಮಿಷ ಬೇಯಿಸ್ಕೊಂಡಿದ್ದಾಯಿತು. ಈ ಥರ ಸಜ್ಜಿಗೆನ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದೇ ರೀತಿ ನಾನ್ ಸ್ಟಿಕ್ ಬಾಣಲೆಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪನೂ ತಳ ಹಿಡಿಯೋದಿಲ್ಲ. ಹಾಗಾಗಿ ಇವಾಗ ಅದನ್ನು ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪನೂ ತಳ ಹಿಡ್ದಿಲ್ಲ ಮತ್ತು ಅಷ್ಟು ಚೆನ್ನಾಗಿ ಸಜ್ಜಿಗೆ ರೆಡಿಯಾಗಿದೆ. ಬರುವ ಮಹಾಶಿವರಾತ್ರಿ ಹಬ್ಬಕ್ಕೆ ಈ ರೀತಿ ಸಜ್ಜಿಗೆನ ಟ್ರೈ ಮಾಡಿ ನೋಡಿ. ಶಿವನಿಗೆ ಪ್ರಿಯವಾದ ಸಜ್ಜಿಗೆ. ಮಕ್ಕಳಂತೂ ಈ ಸಜ್ಜಿಗೆನ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರಿಗೂ ಅಷ್ಟೇ ಇಷ್ಟವಾಗುವಂತಹ ಸಜ್ಜಿಗೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಸಜ್ಜಿಗೆನ ಹೇಗೆ ಮಾಡಿದ್ದೀನಿ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಸಜ್ಜಿಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.